ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಸರ್ ನಮಸ್ತೆ. ಸರ್ ನಮಸ್ಕಾರ. ಹಲೋ ಸರ್ ಎಲ್ಲಿಂದ ಕರೆ ಮಾಡ್ತಾ ಇದ್ರಿ? ರಾಯಚೂರು ಡಿಸ್ಟಿಕ್ ಸರ್, ರಾಯಚೂರು ಡಿಸ್ಟಿಕ್ಲಿಂದ ಸರ್. ಹೇಳಿ ಸರ್, ಮೋದಿ ಬಗ್ಗೆ ಏನು ಹೇಳ್ತೀರಿ? ಅಲ್ರಿ ಸರಾಯಿ ಎಂಡ ಬಂದ್ ಮಾಡೋದು ಬಿಟ್ಟು ಬಂಗಾರ ಖರೀದಿ ಮಾಡಬೇಡ ಅಂತ ಹೇಳ್ತಾರಲ್ಲ ಪ್ರಧಾನಮಂತ್ರಿ ಅವರು. ಹಾಂ ಕಂಟಿನ್ಯೂ ಮಾಡಿ. ಹಲೋ ಕಂಟಿನ್ಯೂ ಮಾಡಿ ಸರ್, ಮಾತಾಡಿ. ಅಲ್ಲ ಸರ್, ಮೋದಿ ಅವರು ಬಂಗಾರ ಖರೀದಿ ಮಾಡಬೇಡ ಅಂತಾರಲ್ಲ, ಮೊದಲು ಹಾಂ ಸರಾಯಿ ಎಂಡ ಬಂದ್ ಮಾಡೋದು ಮಾಡ್ರಿ, ಶಾಲೆಗಳು ಪ್ರೈವೇಟ್ ಶಾಲೆಗಳು ಬಂದ್ ಮಾಡಂತ ಹೇಳ್ರಿ. ಈಗ ಅದೇ ಇವು ಜನಪ್ರತಿನಿಧಿಗಳು ವಿಮಾನ ಕೊಡಾಕ್ತಾರಲ್ಲ ಅದನ್ನ ಬಂದ್ ಮಾಡ್ಬೇಕಂತ ಹೇಳ್ರಿ ಸರ. ಹಾಂ ಅದು ಬಿಟ್ಟು ಬಂಗಾರ ಖರೀದಿ ಮಾಡಿದ್ರೆ ಅಲ್ಲ, ಲಗ್ನಗಳು ಬಂದ್ ಮಾಡಿ ಲಗ್ನ ಮಾಡಬಾರ್ದು, ಅದು ಖರ್ಚದ ಖರ್ಚು ಮಾಡಬಾರ್ದು. ಎಲ್ಲ ದೇವಸ್ಥಾನದಲ್ಲಿ ಆಗ್ಲಿ, ಸರ್ಕಾರ ಎಲ್ಲೆಲ್ಲಿ ರಿಜಿಸ್ಟ್ರೇಷನ್ ಲಗ್ನ ಮಾಡ್ಲಿ, ಅದು ಒಳ್ಳೇದಲ್ಲ. ಅದು ಬಿಟ್ಟು ನೀವು ಅದು ಮಾಡಬಾರ್ದು ನೀವು ಜವಾಬ್ದಾರಿ ಸರ. ಒಬ್ಬ ಪ್ರಧಾನಮಂತ್ರಿಯಾಗಿ ಈ ಸಲಹೆ ಕೊಡೋದು ಎಷ್ಟು ಸಂಬಂಧಿಸ ಸರಿ ಅಂತ ಅನಿಸ್ತಾ ಇಲ್ಲ. ಅಲ್ಲ ಅವ್ರು ಸತ್ಯ ಇರ್ಬೋದು, ಇಲ್ಲ ತರಂಗಿಲ್ಲ, ವೇಸ್ಟ್ ಮಾಡೋದು ಬೇಡ ಅಂತ ಹೇಳೋದು ತಪ್ಪದು. ಅದು ಬಂಗಾರ ಖರೀದಿ ಮಾಡೋದು ಅಂತ ಹೇಳೋದು ತಪ್ಪಲ್ಲ. ಏನು ಮಾಡಬಹುದಾಗಿತ್ತು? ಏನಿಲ್ಲ, ಸರಾಯಿಯಿಂದ ಬಂದ್ ಮಾಡ್ರಿ, ಬಂದೆ ಈ ದುರ್ಗಂಬ ಬಂದಾಗ್ಲಿ, ರಾಜ್ಯದಲ್ಲಿ ಎಲ್ಲೆಲ್ಲಿ ಅಕ್ರಮಗಳು ನಡೀತಾವ ಅದು ಬಂದಾಗ್ಲಿ ಮೊದಲು. ಅದೆಲ್ಲ ಬಿಡೋದು ನ್ಯಾಯಾಲಯದಲ್ಲಿ ಕಾನೂನು ವ್ಯವಸ್ಥೆನೂ ಇಲ್ಲ. ಒಬ್ಬ ಕಳ್ಳ ಸುಳ್ಳ ಒಬ್ಬ ಕೊಲೆಗಡಕನ್ನ 3 ದಿನದಾಗ 4 ದಿನದಾಗ ಶಿಕ್ಷೆ ಮಾಡ್ತಾರೆ ಇವರು ವಕೀಲರು. ಅಂತ ವ್ಯವಸ್ಥೆನ ಮೊದಲು ಕಾನೂನು ತರಲಿ. ಅದು ಬಿಟ್ಟು ನೀವು ಬಂಗಾರ ಖರೀದಿ ಮಾಡ್ಬಾರ್ರಿ, ಒಳ್ಳೆ ತಿನ್ಬಾರ್ರಿ ಅಂದ್ರೆ ಏನ್ರಿ ಸರ್ ಒಬ್ಬ ಪ್ರಧಾನಮಂತ್ರಿಯಾಗಿ ತಪ್ಪಲ್ವಾ? ಅಂದ್ರೆ ಮೋದಿಯವರ ಹೇಳಿಕೆ ನೀವು ಫಾಲೋ ಮಾಡಲ್ವಾ ಈಗ? ಮೋದಿ ಏನು ಹೇಳಿಕೆ ಕೊಟ್ಟಿದಾರಲ್ಲ, ಏನು ಸಂದೇಶ ನೀಡಿದಾರಲ್ಲ, ಸೂಚನೆಯನ್ನು ಕೊಟ್ಟಿದಾರಲ್ಲ, ಅದನ್ನ ನೀವು ಫಾಲೋ ಮಾಡಲ್ವಾ? ಅಲ್ಲ, ಫಾಲೋ ನಾವು 100% ಅವ್ರು ಹೇಳಿದ್ದು ಸತ್ಯದ ರೂಢಿ. ಆದ್ರೆ ಯಾವಾಗ ಬೇಕು ಬೇಡ ಅಂತ ಹೇಳಕ ಜನರಲ್ಲಿ ಮೊದಲು ಸರ್ಕಾರ ಸೈಕಲ್ ಇದು ಮಾಡ್ಬೇಕಲ್ಲ, ಫಿಕ್ಸ್ ಮಾಡ್ಬೇಕಲ್ಲ, ಕಾನೂನು ಸಿಕ್ಕಿರ್ಬೇಕಲ್ಲ. ಬರೀ ಬಾಯಿಲಿ ಹೇಳೋದು ಬಿಟ್ಬಿಡೋದು ಅಂದ್ರೆ ಹೇಳಿ ಸರ್. ಎಸ್, ಓಕೆ, ಥ್ಯಾಂಕ್ ಯು. ಎಸ್, ಮತ್ತೊಬ್ಬರು ಕಾಲರ್ಸ್ ಇದ್ದಾರೆ, ಹೇಮಂತ್ ಅಂತೇಳಿ. ಹೇಮಂತ್ ಅವ್ರೆ ನಮಸ್ಕಾರ. ಹಲೋ 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 ನಮಸ್ತೆ ಸರ್. ನಮಸ್ಕಾರ. ಎಲ್ಲಿಂದ ಕರೆ ಮಾಡ್ತಾ ಇದ್ರಿ? ಮಧುಗಿರಿಯಿಂದ ಸರ್. ಮಧುಗಿರಿಯಿಂದ. ಹಾಂ, ಮಧುಗಿರಿ. ಹೇಳಿ ಸರ್, ಈಗ ಮೋದಿ ಬಗ್ಗೆ ಏನು ಹೇಳ್ತೀರಿ? ಮೋದಿ ಈಗ ಇಡೀ ದೇಶದ ಜನತೆಗೆ ಮನವಿಯನ್ನು ಮಾಡಿಕೊಂಡಿದ್ದಾರೆ, ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಜೊತೆಲಿ ನಿಲ್ಲಬೇಕು ಅನ್ನುವಂಥ ಸ್ಟೇಟ್ಮೆಂಟ್. ಹೌದು, ಅವರ ಹೇಳಿಕೆ ಸರಿ ಇದೆ, ಮುಂದ ಆಲೋಚನೆಯಿಂದ ದೃಷ್ಟಿಯಿಂದ ಹೇಳಿದ್ದಾರೆ. ಅಪೋಸಿಷನ್ ಪಾರ್ಟಿ ಅವರು ಬೇರೆ ಏನ್ ಬೇಕಾದ್ರೂ ಹೇಳ್ಕೋಬಹುದು, ಬಟ್ ಅದು ಮುಖ್ಯ ಅಲ್ಲ. ಮುಂದ ಆಲೋಚನೆ ದೃಷ್ಟಿಯಿಂದ ಅವ್ರು ಹೇಳಿರೋದು ಒಳ್ಳೇದೇನೆ. ಏನು ಉದ್ದೇಶ ಅಂದ್ರೆ ಮುಂದೆ ಭಯಾನಕ ಕಾದಿದೆಯಾ ಅಂತ ಅನ್ಸುತ್ತಾ? ಯುದ್ಧದ ಪರಿಸ್ಥಿತಿಯಿಂದ ಇರಬಹುದು, ಇಲ್ಲ ಅಂತ ಹೇಳಕ್ಕಾಗಲ್ಲ. ಅದ್ರ ಬಗ್ಗೆ ಈ ಎಲ್ಲಾ ದೃಷ್ಟಿಯಿಂದಾನು ಯೋಚನೆ ಮಾಡೋದ್ರಲ್ಲಿ ಅವರು ಏನು ಇವಾಗ ಅವ್ರಿಗೇನು ಸ್ವಂತ ದೃಷ್ಟಿಯಿಂದ ಅವ್ರು ಹೇಳಿದಾರ, ಬೇರೆ ಟೀಕೆ ಮಾಡ್ತಾರೆ. ಎಲೆಕ್ಷನ್ಗೆ ಮನೇಲೆ ಕೂತ್ಕೊಂಡು ಕ್ಯಾನ್ವಾಸ್ ಮಾಡ್ಬೇಕಾಯ್ತು, ಹಾಗೆ ಹೀಗೆ ಅಂತ ಏನ್ ಬೇಕಾದ್ರೂ ಹೇಳ್ಕೋಬಹುದು. ಅದೆಲ್ಲ ಪ್ರಶ್ನೆ ಎಲ್ಲ ಇರ್ಲಿ. ಅವ್ರವ್ರ ಪೊಲಿಟಿಕಲ್ ಅದು ಮಾಮೂಲಿ, ಅದು ಅವ್ರ ಮೇಲೆ ಒಂದು ಗೂಬೆ ದೇಶದ ಹಿತದೃಷ್ಟಿಯಿಂದ ಹೇಳಿಕೆ ಕೊಟ್ಟಿರೋದು, ಅವರು ಮನವಿ ಮಾಡ್ಕೊಂಡಿರೋದು ನಮ್ಮ ಲೆಕ್ಕಾಚಾರದಲ್ಲಿ ಸರಿ. ಎಷ್ಟು ಬೇಕೋ ಅಗತ್ಯವಾಗಿ ಅಷ್ಟು ಬಳಸ್ಕೊಳ್ಳಿ, ಅದನ್ನ ಬಿಟ್ಟು ದುಂದು ವೆಚ್ಚವಾಗಿ ಮಾಡಬೇಡಿ ಅಂತ ಹೇಳ್ತಾ ಇರೋದು ಸರಿ ಸರ್, ಇಲ್ಲ ಅಂತ ಅಲ್ಲ, ನನ್ನ ಅನಿಸಿಕೆ ಪ್ರಕಾರ. ಬಟ್ ಅದನ್ನ ಎಲೆಕ್ಷನ್ ಟೈಮಲ್ಲಿ ಹೇಳ್ಬಹುದಾಗಿತ್ತಲ್ಲ, ನೀವು ರ್ಯಾಲಿಗಳು ಮಾಡಬೇಡ್ರಿ, ಪಾಪ ಸಂಕಷ್ಟದ ಪರಿಸ್ಥಿತಿ ಇದ್ದೇವೆ, ಎಲೆಕ್ಷನ್ ಹಂಗೆ ಮಾಡಿ ನಿಮ್ಗೆ ಯಾರಿಗೆ ಅನಿಸುತ್ತೆ ಅವ್ರಿಗೆ ಓಟ್ ಹಾಕಿ ಅಂತ ಹೇಳ್ಬಹುದಾಗಿತ್ತಲ್ಲ, ಘೋಷಣೆ ಮಾಡಬಹುದಾಗಿತ್ತಲ್ಲ. ನೀವು
ಸಭೆಗಳ ಮೇಲೆ ಸಭೆ ಮಾಡಿದ್ರಿ, ರ್ಯಾಲಿಗಳ ಮೇಲೆ ರ್ಯಾಲಿ ಮಾಡಿದ್ರಿ, ಅವತ್ತೇ ಘೋಷಣೆ ಮಾಡಿದ್ರೆ ಬಹುಶಃ ಇಷ್ಟೊತ್ತಿಗೆ ಸರಿ ಹೋಗ್ತಾ ಇತ್ತಲ್ಲ. ಅಲ್ಲ ಈ ಕರೆಕ್ಟ್ ನೀವ್ ಹೇಳೋದು ಇಲ್ಲ ಅಲ್ಲಲ್ಲ, ಹಂಗೂ ಚರ್ಚೆ ಆಗತ್ತಂತ ನಾನು ಹೇಳ್ತಾ ಇರೋದು. ಅದಲ್ಲ, ಹೌದು ಸರಿ, ನೀವ್ ಹೇಳೋದು ಇಲ್ಲ ಅಂತ ಅಲ್ಲ. ಬಟ್ ಇವಾಗ ಎದುರುಗಡೆ ನಿಮ್ಮ ಸ್ಟುಡಿಯೋದಲ್ಲಿ ಬಂದು ಮಾತಾಡೋದಕ್ಕೂ ನಾವು ಫೋನ್ ನಲ್ಲಿ ಹಿಂದ್ಗಡೆ ಎಲ್ಲೋ ಕೂತ್ಕೊಂಡು ಮಾತಾಡೋದಕ್ಕೂ ವ್ಯತ್ಯಾಸ ಇಲ್ಲ. ಹೋಗ್ಲಿ ಡಿಫ್ರೆನ್ಸು ಅಲ್ಲ, ಮುಖಾಮುಖಿ ಮಾತಾಡೋದಕ್ಕೂ ಎಲ್ಲ ಒಂದ್ ಕಡೆ ಫೋನ್ ನ ಮಾತಾಡೋದಕ್ಕೂ ವ್ಯತ್ಯಾಸ ಇಲ್ಲವ್ರ. ಹಾಗೆ ಅವರು ಪ್ರೋಗ್ರಾಮ್ ಅಟೆಂಡ್ ಮಾಡ್ಬೇಕು, ಜನತೆಗೆ ಅವ್ರಿಗೆ ತಿಳಿಸ್ಬೇಕು. ಎಲ್ಲೋ ಕೂತ್ಕೊಂಡು ಫೋನ್ ನಲ್ಲಿ, ಮೊಬೈಲ್ ಅಲ್ಲಿ, ಟಿವಿಯಲ್ಲಿ, ಈ ಪೇಪರ್ ನಲ್ಲಿ ಅನೌನ್ಸ್ ಮಾಡಿದ್ರೆ ಅದು ಎಷ್ಟು ಮಟ್ಟಿಗೆ ತಲುಪ್ತದೋ ಅಥವಾ ಹೆಂಗೆ ಎಫೆಕ್ಟ್ ಆಗ್ತದೋ ಅದ್ರ ಬಗ್ಗೆ ಅವರು ಯೋಚನೆ ಮಾಡಿರ್ತಾರೆ, ಇಲ್ಲ ಅಂತ ಅಲ್ಲ. ಅದನ್ನ ಹೇಮಂತ್ ಅವ್ರು, ಇನ್ನೊಂದು ಕಾಂಗ್ರೆಸ್ ಹೇಳ್ತಾ ಇರೋದು ಈ ದೇಶವನ್ನ ನಡೆಸೋದಕ್ಕೆ ಮೋದಿ ಅಸಮರ್ಥರು ಅಂತೇಳಿ, ಒಪ್ಕೊಳ್ತೀರಾ ಇದನ್ನ? ಬಿಡಿ ಸರ್, ಯಾರೋ ಹೇಳ್ಕೋಬಹುದು. ಇನ್ನ ರಾಹುಲ್ ಗಾಂಧಿ ಬಚ್ಚ ಅಂತವ್ರಿಗೆ ಹೇಳಿ ಬೇಕಾರೆ, ನಾವೇನ್ ಬಿಜೆಪಿ ಅವರೇನಲ್ಲ, ನಾವು ಇದ್ರ ಬಗ್ಗೆ ಅಂತ ಅಲ್ಲ. ಅವರು ಅಸಮರ್ಥರು. ಕೆಲವು ವಿಚಾರದಲ್ಲಿ ಮೋದಿ ಬಗ್ಗೆ ಸರಿ ಇಲ್ಲ, ಕೆಲವು ಅವ್ರಿಗೆ ಆಗದೆ ಇರೋ ಪಾರ್ಟಿಯವರು, ಅವ್ರಿಗೆ ಯಾರೋ ಒಬ್ರು ಅಪೋಸಿಷನ್ ಪಾರ್ಟಿ ಒಳಗೆ ಆಗದೆ ಇದ್ರೆ ಅವ್ರ ಬಗ್ಗೆ ಇಸ್ಕಕ್ ನೋಡ್ತಾರೆ. ಏನು ಇಡಿ ಐಟಿ ಮುಖಾಂತರ. ಇದ್ರ ಬಗ್ಗೆ ಅದ್ರ ಬಗ್ಗೆ ಮೋದಿ ಬಗ್ಗೆ ಕಂಡಮ್ ಮಾಡ್ತೀನಿ, ಇಲ್ಲ ಅಂತ ಅಲ್ಲ. ಅಲ್ಲ, ಇದು ರಾಜಕೀಯವಾಗಿ ಬಂದಾಗ ನಾನು ಹೇಳ್ತಾ ಇದ್ದೀನಿ. ಇನ್ನ ಈ ಉಳಿದ ವಿಚಾರದಲ್ಲಿ ಯಾರು ಸರಿ ಮಾತಾಡೋದು? ಯಾರೋ ಆಗ್ಲೇ ಇರೋರು ಹೇಳ್ಕೋಬೇಕು. ಹೌದು, ಅಲ್ಲಲ್ಲ, ನಾನೇನು ಯಾವ್ದೋ ಒಂದು ಪಾರ್ಟಿ ಇದು ಅದು ಅಂತ ಅಲ್ಲ. ಅವರು ಎಲ್ಲಾ ರಂಗದಲ್ಲೂ ಎಲ್ಲಾ ಫೀಲ್ಡ್ ಅಲ್ಲೂ ಚಂದ. ಅವರು ನಮ್ಮ ರಾಜಕೀಯ ಫೀಲ್ಡ್ ಅಲ್ಲಿ ಇರಬೇಕು, ದೇಶನ ಮುನ್ನಡೆಸಬೇಕು ಎಂಬ ಇದು. ಮತ್ತೊಂದು ಈ ಕೆಲವು ಕರಪ್ಷನ್ ವಿಚಾರದಲ್ಲಿ ಮೋದಿ ಗೌರ್ಮೆಂಟ್ ಚಂದ ಸರ್. ಅದ್ರ ಬಗ್ಗೆ ಮೋದಿ ಬಗ್ಗೆ ಎರಡು ಮಾತಿಲ್ಲ. ಎಸ್, ಓಕೆ, ಥ್ಯಾಂಕ್ ಯು ಹೇಮಂತ್ ಅವರೇ, ಕರೆ ಮಾಡಿ ಮಾತನಾಡಿದ್ದಕ್ಕೆ. ನೋಡಿ, ಈಗ ಸಹಜವಾಗಿ ಸಾಕಷ್ಟು ಕಾಲು ಬರ್ತಾ ಇದೆ. ಎಲ್ಲರೂ ಹೇಳ್ತಾ ಇರೋದು ಅದೇ, ಒಂದು ಮಾಡಿರುವಂಥ ಉದ್ದೇಶ ನಿಜ ಅಂತ ಆಗಿದೆ. ಅದಲ್ಲಿ ನೀವು ಎಲೆಕ್ಷನ್ ಮುಂಚೆನೇ ಇದನ್ನು ಯಾಕೆ ಮಾಡಿಲ್ಲ ಅನ್ನೋದು ಒಂದು ಚರ್ಚೆ. ಆಮೇಲೆ ದೇಶದ ಹಿತದೃಷ್ಟಿಯಿಂದ ಇದನ್ನು ಹೇಳ್ತಿದ್ರೆ ಎಲ್ಲರೂ ಕೂಡ ಫಾಲೋ ಮಾಡಬೇಕು. ಅಂದರೆ ಅನಾವಶ್ಯಕವಾಗಿ ಈಗ ಒಂದು ವೇಳೆ ಈ ವರ್ಕ್ ಫ್ರಮ್ ಹೋಮ್ ಆದರೆ 20-30ರಷ್ಟು ಒಂದು ವೇಳೆ ಜನ ಮನೆಯಲ್ಲಿ ಕೂತ್ಕೊಂಡು ವರ್ಕ್ ಮಾಡಿದ್ರೆ ಬಹುಶಃ ಟ್ರಾಫಿಕ್ ಸಮಸ್ಯೆ ಕೂಡ ಕಡಿಮೆ ಆಗಬಹುದು ಅನ್ನೋದು